ಇನ್ನು ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಇಡೀ ವಾರ? ತುಲಾ ರಾಶಿಯವರಿಗೆ ಗಮನಿಸೋಣ. ಚಂದ್ರ ನಿಮ್ಮ ರಾಶಿಯಲ್ಲೇ ಸಂಚರಿಸ್ತಾ ಇದ್ದಾನೆ. ನಾಳೆ ನಾಳಿದ್ದು ಇಲ್ಲ. ಮಾತು, ಕೃತಿ, ಆಹಾರ, ಸೌಖ್ಯತೆ ಚೆನ್ನಾಗಿದೆ. ಕುಟುಂಬದ ಸ್ತ್ರೀಯರಿಗೆ ಅನ್ಯೋನ್ಯ ಭಾವ ಉಂಟಾಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ವಕ್ರತೆ ಬರುತ್ತೆ. ಅಗ್ನಿ ಇವುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಬೆಂಕಿ ಮತ್ತು ಲೋಹ ವಿಚಾರಗಳಲ್ಲಿ ಸ್ವಲ್ಪ ಹುಷಾರು. ಚೆನ್ನಾಗಿದೆ, ಆದರೆ ಅದರಿಂದ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ, ಆದರೆ ಹುಷಾರಾಗಿರಿ. ಅದು ಬೆಂಕಿ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಅದು ಲಾಭವನ್ನು ತಂದುಕೊಡುತ್ತೆ, ತನ್ನ ಮೂಲಕ ಅದ್ರ ಜೊತೆಗೆ ಇರೋದರಿಂದ ನಮಗೆ ಆಪತ್ತು ಇರುತ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಅದನ್ನು ಸೂಚಿಸ್ತಾ ಇದೆ. ಆದರೆ ಒಳ್ಳೆ ಅಲ್ಲಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾಗ ಬಹುಭಾಗ್ಯ ಸಮನ್ವಿತ ಅಂತ ಹೇಗೆ ನಿಮಗೆ ಯಾವ್ಯಾವ ಥರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ ಅಂತ ನೀವು ಕಲ್ಪನೆ ಮಾಡೋಕ್ಕಾಗಲ್ಲ. ಆ ರೀತಿಯ ಅನುಕೂಲಗಳೆಲ್ಲ ಉಂಟಾಗುತ್ತೆ. ಕರ್ಮಾಧಿಪತಿ ಚಂದ್ರನು ನಿಮ್ಮ ಜನ್ಮದಲ್ಲಿರೋದ್ರಿಂದ ಉತ್ಕೃಷ್ಟವಾಗಿದೆ, ಚೆನ್ನಾಗಿದೆ. ಮತ್ತು ಧನಸ್ಥಾನಕ್ಕೆ ಸಂಚರಿಸ್ತಾನೆ ಮಂಗಳವಾರದಿಂದ. ಹೀಗಾಗಿ ಧನ ಸಮೃದ್ಧಿ, ಮಾತಿನ ಸೌಖ್ಯತೆ, ಕುಟುಂಬ ಸೌಖ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಇವರೇ ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ, ಆತಂಕವೇ ಇಲ್ಲ. ವೃತ್ತಿಯಲ್ಲೂ ಚೆನ್ನಾಗಿರ್ತದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ನಿಮಗೆ ಧೈರ್ಯ, ಸಾಹಸ, ಸೇವಕರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಮತ್ತು ಸ್ತ್ರೀಯರಿಗೆ ಒಂದು ಧೃತಿಶಕ್ತಿ, ಬಲ ಬರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಕೆಲಸದ ವಿಚಾರಗಳಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುವ ಲಕ್ಷಣ ಇದೆ. ಅದು ತೊಡಕೇನಲ್ಲ, ಆದರೆ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಅದು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರವಾಗಿದ್ದರೆ ಆಯಿತು. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಬರೋ ಲಕ್ಷಣ ಇದೆ ಕೊನೆಯ ವೇಳೆಗೆ, ವಾರದ ಅಂತ್ಯದಲ್ಲಿ. ಹೀಗಾಗಿ ಅದ್ರ ಕಡೆ ಗಮನ ಇರಲಿ. ಚೆನ್ನಾಗಿದೆ, ಆಲ್ಮೋಸ್ಟ್ ಗಮನಿಸಿದ್ರೆ ತುಂಬ ಚೆನ್ನಾಗೇ ಇದೆ, ಆತಂಕ ಬೇಡ. ತುಲಾರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಈ ವಾರ ಏನಪ್ಪ ಮಾಡೋದು ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರೆ ಸಾಕಾಗುತ್ತೆ. ಅದು ನಿಮಗೆ ವಿಶೇಷವಾದ ಬಲ ತಂದುಕೊಡುತ್ತೆ. ಈಶ್ವರನಿಗೆ ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಅವಧಿಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ. ಸ್ತ್ರೀಯರಿಗೆ ಅದೃಷ್ಟ ಚೆನ್ನಾಗಿದೆ, ಇಲ್ಲಂತಲ್ಲ, ಆದರೆ ಖರ್ಚು ಅಧಿಕವಾಗಿರುತ್ತದೆ. ದಾಂಪತ್ಯದಲ್ಲಿ ಮನಸ್ತಾಪ, ಕಿರಿಕಿರಿ, ಸ್ನೇಹಿತರು ಬಂಧುಗಳಲ್ಲೂ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಅಲ್ಲಿ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ, ಜನ್ಮದಲ್ಲಿ ಸಂಚರಿಸ್ತಾನೆ. ಇದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ತರುತ್ತೆ. ಹೀಗಾಗಿ ಮತ್ತು ಬುಧ ವ್ಯಯದ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಒಳ್ಳೆಯದೇ, ಇಲ್ಲ ಅಂತಲ್ಲ. ತುಂಬ ಸಹಾಯ ಮಾಡ್ತಾರೆ, ಸಹಾಯ ಮಾಡಿದ ಮೇಲೆ ತೊಂದರೆಗೆ ಒಳಪಡ್ತಾರೆ. ಈ ರೀತಿಯ ಒಂದು ಲಕ್ಷಣ ಇರ್ತದೆ. ಹೀಗಾಗಿ ಹುಷಾರು, ಎಚ್ಚರವಾಗಿರಬೇಕು ಮುಖ್ಯವಾಗಿ. ಮತ್ತು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ನೋಡಿ, ಚಂದ್ರ ಅವಾಗ ದ್ವಿತೀಯಕ್ಕೆ ಬರ್ತಾನೆ, ತುಂಬ ಚೆನ್ನಾಗಿದೆ. ಕುಟುಂಬ ಸಹಕಾರ, ಮಾತು ತುಂಬ ಚೆನ್ನಾಗಿರುತ್ತೆ. ಚಂದ್ರ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತ, ಮೃದು ಮಾತು, ಚೆನ್ನಾಗಿ ಮೃದುವಾಗಿ ಮಾತಾಡಿ ಕಾರ್ಯ ಸಾಧನೆ ಮಾಡೋದು, ಆ ಥರದ್ದೆಲ್ಲ ಹೇಗೆ ಗೊತ್ತಿರುತ್ತೆ ನಿಮಗೆ. ಹೇಗೆ ಮಾತಾಡಬೇಕು, ಈಗ ಈ ಹೊತ್ತು ನಾನು ಈ ಕೆಲಸ ಮಾಡಬೇಕಾದ್ರೆ ನಾನು ಯಾವ ಥರ ಇದೆಲ್ಲ ನಿಮಗೆ ಆ ಕಲೆ ತುಂಬ ಚೆನ್ನಾಗಿರ್ತದೆ. ಅದು ಅಂತ್ಯದಲ್ಲಿ ಚೆನ್ನಾಗಿ ಮನೆಯಲ್ಲಿ ಹಿತವಾದ ವಾತಾವರಣ, ಒಂದು ಔತಣ ಸಮಾರಂಭ, ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸದಲ್ಲೂ ಅಷ್ಟೇ ತುಂಬ ಅನುಕೂಲ, ಅಧಿಕಾರದ ಬಲ ಸಿಗ್ತಕ್ಕಂಥದ್ದು, ನಿಮ್ಮ ಮಾತು ನಡೀತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ ಬರ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ವಿಘ್ನಗಳು ಸಂಭವಿಸುತ್ತೆ. ಇದಕ್ಕೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿ ಸನ್ನಿಧಾನಕ್ಕೆ ಈ ವಾರ ಇಡೀ ನೀವು ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಹುರುಳಿ ಸಮರ್ಪಣೆ ಮಾಡಿ. ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ, ಅದರಲ್ಲಿನೂ ಸಂಶಯ ಇಲ್ಲ. ಹೆಚ್ಚಿನ ಪಾಲು ನಿಮಗೂ ಕೂಡ ಚೆನ್ನಾಗೇ ಇದೆ, ಆತಂಕ ಬೇಡ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ ಇರುತ್ತದೆ. ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ, ಹುಷಾರು. ವಸ್ತ್ರಾಭರಣ ವ್ಯಾಪಾರದಲ್ಲಿ ಲಾಭ ಇದೆ. ವಸ್ತು ನಷ್ಟವಾಗಿರ್ತಕ್ಕಂಥದ್ದು ಅದು ಲಾಭ. ಅದು ವ್ಯಯದಲ್ಲಿ ಸಂಚರಿಸ್ತಾನೆ ಚಂದ್ರ, ಕೊನೆಗೆ ಎಲ್ಲಿ ಅಷ್ಟಮಾಧಿಪತಿ ವ್ಯಯದಲ್ಲಿ ಬಂದಾಗ ಅತಿ ನಷ್ಟವೇ ಉಂಟಾಗುವ ಸಾಧ್ಯತೆ, ಅಲದಾಟ ಇರ್ತದೆ. ಅದ್ರ ಕಡೆಗೂ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಸ್ವಲ್ಪ ಸ್ತ್ರೀಯರ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟು ಮಾಡೋದು ಜಾಸ್ತಿ ಇದೆ, ಸ್ವಲ್ಪ ಹುಷಾರು. ಅಂತೂ ನಿಮಗೇನಪ್ಪ ಅಂದರೆ ಅಲ್ಲಿ ಗುರು ಬುಧರ ಯುತಿ ಸಪ್ತಮದಲ್ಲಿ ಅದು ತುಂಬ ಒಳ್ಳೆಯದು. ಅದು ಒಂದು ಒಳ್ಳೆಯ ಶುಭ ಸಮಾರಂಭಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಬರ್ತಕ್ಕಂಥದ್ದು, ಈ ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಚ್ಚಿನ ವಹಿವಾಟು ಲಾಭ ಚೆನ್ನಾಗಿರೋದು, ಒಂದು ಒಳ್ಳೆಯ ಉತ್ಕೃಷ್ಟ ಮಾರ್ಗ, ತುಂಬ ಅಭಿವೃದ್ಧಿ ಅಂತೀವಲ್ಲ ಆ ರೀತಿಯಲ್ಲಿ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಕರ್ಮಸ್ಥಾನದ ಅಧಿಪತಿನೂ ಬುಧನೇ. ಹೀಗಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು, ಶ್ಲಾಘನೆ, ಗೌರವ ಇದೆಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಧನುರಾಶಿಯವರಿಗೆ ಚಂದ್ರ ನಿಮ್ಮ ಜನ್ಮದಲ್ಲೇ ಸಂಚರಿಸ್ತಾನೆ. ಆರೋಗ್ಯದಲ್ಲಿ ವ್ಯತ್ಯಾಸ, ಧನ ನಷ್ಟ, ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪ ಬರ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ, ಬುದ್ಧಿಬಲ ಚುರುಕಾಗಿರುತ್ತದೆ, ಏನು ಸಂಶಯ ಇಲ್ಲ. ವ್ಯಾಪಾರದಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದೆಲ್ಲ ಇದೆ. ಚಂದ್ರ ಕೊನೆಗೆ ದ್ವಿತೀಯಕ್ಕೆ ಬರ್ತಾನೆ ಶನಿವಾರದ ವೇಳೆಗೆ. ಒಳ್ಳೆ ಸುಗ್ರಾಸ ಭೋಜನ, ವಾರದ ಆದಿಯಲ್ಲಿ ಎಲ್ಲೆಲ್ಲ ಕಷ್ಟಪಟ್ಟು ಕೊನೆಗೆ ಒಂದು ವೀಕೆಂಡಲ್ಲಿ ಒಳ್ಳೆಯ ಕಡೆ ಒಂದು ಊಟ ಅಥವಾ ಒಳ್ಳೆ ಸಮಾರಂಭ ಇಂಥದ್ದೇನೋ ಭಾಗವಹಿಸ್ತೆ ಅಂತಕ್ಕಂಥ ಒಂದು ಸಮಾಧಾನ ಇತ್ಯಾದಿ ಖಂಡಿತ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇದ್ರ ಜೊತೆಗೆ ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ನೀವು ನೋಡಿ, ಬುಧವಾರ, ಗುರುವಾರ, ಶುಕ್ರವಾರ
ಈ 3 ದಿನಗಳಲ್ಲಿ ಅಮ್ಮನವ್ರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು, ಹೆಚ್ಚಿನ ಶುಭ ಫಲ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.